ಹಾಯ್ ಫ್ರೆಂಡ್ಸ್, ಬಿಸಿ ಬಿಸಿ ಮಂಜಲ್ಲಿರತ್ತ ಗಟ್ಟಿ. ಇವಾಗ ನಾವು ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಇವತ್ತು ಸೋಮವಾರ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಶಿವಪಾಡಿ ಟೆಂಪಲ್. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ. ಟೆಂಪಲಿಗೆ ಹೋಗ್ತಾ ಇದ್ದೇವೆ ಈಗ ನಾವು. ನಮ್ಮ ಮನೆಯಿಂದ 5 ನಿಮಿಷ ಫ್ರೆಂಡ್ಸ್ ಶಿವಪಾಡಿ ಟೆಂಪಲಿಗೆ. ಎಸ್, ವಿ ಆರ್ ಗೋಯಿಂಗ್. ಇವತ್ತು ನಮ್ಮದು ಊಟ ದೇವಸ್ಥಾನದಲ್ಲೇ ದೇವಸ್ಥಾನದಲ್ಲಿ ಇವತ್ತು ಊಟ ಉಂಟು. ಹಾಗೆ ಒಂದು ದೇವರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬರುವುದು. ಇವತ್ತೊಂದು ಚಿಕ್ಕ ಆಕ್ಸಿಡೆಂಟ್ ಆಗ್ತಿತ್ತು. ಕಾರಿನ ಒಂದು ಸಡನ್ನಾಗಿ ಅಡ್ಡ ಬಂದ, ಆದರೂ ಏನೂ ಆಗಲಿಲ್ಲ, ದೇವರ ದಯೆ. ಮತ್ತು ಫ್ರೆಂಡ್ಸ್ ಹೇಳಿ, ಇವತ್ತು ನಮ್ಮನೆಯಲ್ಲಿ ತಿಂಡಿಗೆ ಬೆಳಿಗ್ಗೆ ಅರಿಶಿನ ಎಲೆದು ಕಡುಬು ಮಾಡಿದ್ದೆ, ಅರಿಶಿನ ಎಲೆಯ ಗಟ್ಟಿ ಮಾಡಿದ್ದೆ. ಸೊ ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅದು ನಾಗರ ಪಂಚಮಿ ಅಲ್ಲಿಂದ ಸ್ಟಾರ್ಟ್ ಮಾಡೋದು, ಅವತ್ತು ಮಾಡೋದು ಫಸ್ಟ್. ನಾನು ಎಲೆ ಆಲ್ರೆಡಿ ಇಲ್ಲಿ ಮನೆಯಲ್ಲಿ ಬೆಳೆದಿತ್ತು, ಹಾಗಾಗಿ ಮಾಡುವ ಅಂತ ಆಸೆ ಆಯಿತು, ರಜೆ ಸಹ ಇತ್ತು, ಹಾಗಾಗಿ ಅರಿಶಿನ ಎಲೆ ಕಡುಬು ಮಾಡಿದೆ. ಕಾಯಿ ಬೆಲ್ಲ ಎಲ್ಲ ಹಾಕಿ ಒಳ್ಳೆಯದಾಗಿತ್ತು. ಇದು ನೋಡಿ ಶಿವಪಾಡಿ ಟೆಂಪಲ್ ಎಂಟ್ರೆನ್ಸ್ ಹೀಗಿದೆ, ಈಶ್ವರ್ ನಗರ್ ಮಣಿಪಾಲ್. ಇಲ್ಲಿ ನೋಡಿ, ಅಲ್ಲೊಂದು ಪುಟ್ಟ ದನ ಇತ್ತು, ತುಂಬ ಖುಷಿಯಾಯಿತು ನೋಡಿ. ವೈಟ್, ಫುಲ್ ವೈಟ್, ತುಂಬ ಚೆಂದ ಇತ್ತು, ಫ್ರೆಂಡ್ಲಿ ಇತ್ತು. ಹಾಗಾಗಿ ಅದರದ್ದೊಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ನೋಡಿ. ಅದಕ್ಕೆ ಎಲ್ಲರೂ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು. ಅದು ಬಾಳೆಹಣ್ಣು ಮಾತ್ರ ತಿಂತಾಯಿತ್ತು, ಸಿಪ್ಪೆ ಕೂಡ ಕೊಟ್ಟರೆ ತಿಂತಾ ಇರಲಿಲ್ಲ, ಹಣ್ಣು ಮಾತ್ರ. ಹಾಗೆ ಇದು ದೇವಸ್ಥಾನದ ಹಿಂದುಗಡೆ ಒಂದು ಚಿಕ್ಕ ಜಲಪಾತ, ನೀರು. ಎಲ್ಲ ದೇವಸ್ಥಾನ ಹೈಟಲ್ಲಿ ಇದ್ದರೆ ಈ ದೇವಸ್ಥಾನ ಡೌನಲ್ಲಿ ಇರೋದು ಫ್ರೆಂಡ್ಸ್. ಈ ದೇವಸ್ಥಾನ ಫುಲ್ ಡೌನ್, ಸ್ಟೆಪ್ ಇಳ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ದೇವಸ್ಥಾನದ ಬ್ಯಾಕ್ ಸೈಡ್ ಇದು ಚಿಕ್ಕ ಜಲಪಾತ ನೋಡಿ. ಹೀಗೆ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ನಾಟ್ ಅಲೌಡು, ಹಾಗಾಗಿ ದೇವಸ್ಥಾನದೊಳಗೆ ವಿಡಿಯೋ ಮಾಡಲಿಕ್ಕಿಲ್ಲ. ಇವತ್ತು ಇಬ್ಬರಿಗೂ ರಜೆ ಇರೋದ್ರಿಂದ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸಹ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಾದರೂ ಸಹ ಡ್ಯೂಟಿ ಇದ್ದರೂ ಸಹ ಹೋಗ್ತೇವೆ, ಲಂಚ್ ಅವರ್ ಇರುತ್ತಲ್ಲ 1 ಅವರ್, ಅದರಲ್ಲಿ ನಾವು ಹೋಗಿ ಬರ್ತೇವೆ. ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಸಾಕಾಗುತ್ತೆ. ಮಣಿಪಾಲದಲ್ಲಿ ಇರೋದದು ದೇವಸ್ಥಾನ ಶಿವಪಾಡಿ ಟೆಂಪಲ್. ನೋಡಿ, ಇದು ದನ ನೋಡಿ ನನಗೆ ತುಂಬ ಖುಷಿ ಆಯಿತು, ಹಾಗಾಗಿ ಮತ್ತೊಮ್ಮೆ ವೀಡಿಯೋ ಮಾಡಿಕೊಂಡೆ. ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅಲ್ಲಿ. ಆವಾಗ ಅದು ಎದುರುಗಡೆನೇ ಕಟ್ಟಿ ಹಾಕಿದ್ರು, ಹಾಗೆ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ಅದರದ್ದು. ತುಂಬ ಫ್ರೆಂಡ್ಲಿ ಇತ್ತು. ನಾನು ಹಾಗೆ ಮುಟ್ಟಬೇಕು ಅಂತ ಆಸೆ ಆಯಿತು, ಸೊ ನಾನು ಸಹ ಹೋದೆ ಅದರ ಹತ್ರ. ಅದು ಕೈಯೆಲ್ಲ ನೆಕ್ತಾ ಇತ್ತು. ನೋಡಿ, ನನ್ನ ಕೈಯೆಲ್ಲ ನಗ್ತಾ ಉಂಟದು, ತುಂಬ ಖುಷಿಯಾಗ್ತದೆ. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಹಾಗೆ ಫ್ರೆಂಡ್ಸ್, ಈಗ ಸಂಜೆ ಆಯಿತು, ಸಂಜೆ ಒಂದು 4 o'clock. ಹಾಗೆ ಇಲ್ಲಿ ನಾವು ಮನೆ ಎದುರುಗಡೆ ಅಂಗಳದಲ್ಲಿ ಫುಲ್ಲು ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವು ಈಗ
ಅದಕ್ಕೆ ಅಂಗಳಕ್ಕೆ ಸ್ವಲ್ಪ ಸುಣ್ಣ ಹಾಕುವ ಅಂತ ಹೇಳಿ. ಸುಣ್ಣ ಹಾಕಿದರೆ ಅದು ಜಾರುವುದಿಲ್ಲ ಅಲ್ಲ, ಇದು ಫುಲ್ ಪಾಚಿ ಎಲ್ಲ ಕಟ್ಕೊಂಡಿತ್ತು. ಹಾಗಾಗಿ ಸುಣ್ಣ ಹಾಕುವ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡ್ ಸುಣ್ಣ ತರಲಿಕ್ಕೆ ಹೋದ್ವಿ. ಸುಣ್ಣ ಒಂದು ಹಾರ್ಡ್ವೇರ್ ಶಾಪಿಗೆ ಹೋಗಬೇಕಲ್ಲ, ಹಾಗೆ ಒಂದು ಶಾಪಲ್ಲಿ ಕೇಳಿದ್ವಿ, ನಾರ್ಮಲ್ ಶಾಪಲ್ಲಿ. ಅಲ್ಲಿ ಹಾರ್ಡ್ವೇರ್ ಶಾಪಲ್ಲಿ ಶರಣ್ ಹಾರ್ಡ್ವೇರ್ ಶಾಪಿಗೆ ಬಂದ್ವಿ. ಸುಣ್ಣ ತಗೊಂಡ್ವಿ, ಒಂದು ವಾಪಸ್ ಬರ್ತಾ ಇದೆ. 5 kg ಸುಣ್ಣ ತಗೊಂಡ್ವಿ, ಅದು 5 kg ಪ್ಯಾಕೆಟ್. ಹಾಗೆ ಅದು ಹಾಕಿದ ಮೇಲೆ ಸ್ವಲ್ಪ ನೋಡಬೇಕು ಪಾಚಿ ಎಲ್ಲ ಹೋಗ್ತದ ಅಂದ್ಬಿಟ್ಟು. ನಾನಿದು ಫಸ್ಟ್ ಟೈಮು ಕೇಳಿದೆ, ಸುಣ್ಣ ಹಾಕಿದರೆ ಪಾಚಿ ಹೋಗ್ತದೆ ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಅದು ಹಾಕಿದರೆ ಒಳ್ಳೆ ಗ್ರಿಪ್ ಸಿಗ್ತದೆ, ಪಾಚಿ ಎಲ್ಲ ಹೋಗ್ತದೆ ಅಂತ ಹೇಳಿ. ನೋಡಿ ಇದರದ್ದು ಈ ಸುಣ್ಣ ತಗೊಂಡ್ವಿ, ಡೈಮಂಡ್ ಸೆಮ್ ಬ್ರ್ಯಾಂಡ್, ಈ ಥರ ಬ್ರ್ಯಾಂಡಿದ್ದು 5 kg ಸುಣ್ಣ ತಗೊಂಡ್ವಿ ಪ್ಯಾಕೆಟ್. ನೋಡಿ ಈಗ ಹೀಗೆ ಉಂಟು. ಅದು ನಮ್ಮ ಮನೆ ಮುಂದುಗಡೆ ಸ್ವಲ್ಪ ಸ್ಲೋಪಿನಾಗೆ ಸಹ ಉಂಟು, ಮತ್ತು ಬೈಕೆಲ್ಲ ಬರುವಾಗ ಜಾರ್ತದಲ್ಲ, ತುಂಬ ಡೇಂಜರ್. ಮತ್ತು ನಾವು ಸಹ ನಡ್ಕೊಂಡೆಲ್ಲ ಬರಬೇಕಲ್ಲ, ಹಾಗಾಗಿ ಅದಕ್ಕೀಗ ವಿಭಿನ್ನ ಅವರು ಪ್ಯಾಕೆಟನ್ನು ಓಪನ್ ಮಾಡಿ ಕೈಗೊಂದು ಕವರ್ ಹಾಕ್ಕೊಳ್ಬೇಕಾಗ್ತದೆ, ಯಾಕಂದರೆ ಅದು ಸುಣ್ಣ ಅಲ್ವಾ, ಕೈ ಒಂಥರ ಸುಟ್ಟೋದಾಗೆ ಆಗ್ತದೆ. ನೆಲ ಎಲ್ಲ ಅದು ಫುಲ್ಲು ಕಾಂಕ್ರೀಟ್ ಎಲ್ಲ, ನೀರು ಒಳ್ಳೆ ಚಂಡಿ ಉಂಟು. ಈಗ ಸ್ವಲ್ಪ ಮಳೆ ಬಿಟ್ಟಿದೆ, ಹಾಗಾಗಿ ಹಸ್ಬೆಂಡ್ ಅವರು ಒಳ್ಳೆ ರೀತಿ ಹಾಕ್ತಾ ಇದ್ದಾರೆ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ತುಳಸಿಗೆ ಇಡುವಲ್ಲಿ ಚಪ್ಪಲೆಲ್ಲ ಮೆಟ್ಲ ಮೇಲೆ ಕೈಯಲ್ಲಿ ಎತ್ತಿ ಇಡು. ಹಾಂ, ಓವರ್ ಕಾಣಿಸ್ಲಿಲ್ವಾ? ಒಳ್ಳೆ ಮನೆ ಕೆಲಸದವನಾಗಿ ನೀನು ಕೆಲಸ ಮಾಡಿ ನನಗೆ ವಿಡಿಯೋ ಹೇಳಿ ಒಳ್ಳೆ ಸ್ಟೇಟ್ಮೆಂಟ್ ಹೇಳೋದು, ಹಾಗೆ ಮಾಡು ಹೀಗೆ ಮಾಡು ಅಂತ. ಮತ್ತೆ ಯಾರಾದರೂ ಬೇಕಲ್ಲ ಮಾಡುವವರು. ಇಲ್ಲಿ ತುಂಬ ಇಬಿ ಎಡೆಯಲ್ಲಿ ಹಾಕು, ಅದು ಸ್ಪ್ರೆಡ್ ಆಗಲಿ ಚಂದ. ಅಲ್ಲೊಂದು ಮತ್ತೆ ಗ್ಯಾಪೇ ಬಿಟ್ಟೆ ಅಷ್ಟು ಬಾಗಿಲು ಎಡೆಯಲ್ಲಿ ನಮ್ಮದು ಚಡಿಯಲ್ಲಿ. ಹಾಂ ಸರಿ ಆಯಿತು. ಅಲ್ಲನಾ ಇದು ಇಷ್ಟು ಬೇಗ ಇದು ಆಗ್ತದೆ, ಅದು ಹೋಗ್ತದಾ? ಹಾಂ, ಮತ್ತು ಕೆಲವರಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ. ಲಾಸ್ಟ್ ಟೈಮ್ ಸಹ ನೀನು ಹಾಕಿದ್ದೆ, ನಂಗೆ ನೆನಪುಂಟು. ಹಾಂ, ಮಾತ್ರ ನೀನು ಅದನ್ನೆಂತ ನೀರಲ್ಲಿ ಕಲಸಿ ಒಂಥರ ಇದರ ಥರ ಸಾರಿಸಿ ಬಿಟ್ಟಿದ್ದೆ, ಆ ಥರ ಎಂತ ಮಾಡಿದ್ದೆ. ಬೈಕಲ್ಲಿ ಬಿದ್ದರೆ, ಬೈಕ್ ನನ್ನ ಮೇಲೆ ಬಿದ್ದರೆ ಸೊಂಟ ಮುರಿತದೆ. ಇದು ಹೀಗೆ ಹಾಕ್ತೇನೆ, ವಾಯ್ಸ್ ಎಡಿಟಿಂಗ್ ಮಾಡಲ್ಲ. ಯಾಕೆ ನಮ್ಮ ಮನೆ ಮುಂದೆ
ಮೊದಲಿನಾಗಿ ಮತ್ತೆ ಒಂದಕ್ಕೊಂದು ಪ್ರಾಬ್ಲಮ್. ಕಬಡ್ಡಿ ಅಷ್ಟು ಪೋಷನಿಗೆ ನೀವು ಹಾಕಬೇಕಿತ್ತು ಸರಿ ಕಟ್ಟು ತುಳಸಿ ಎದುರೆಲ್ಲ. ಇದು ಎಲೆ ಅಡಿಕೆ ತಿನ್ನುವಾಗ ಯೂಸ್ ಮಾಡ್ತಾರಲ್ಲ ವಿಧಿ, ಅದು ಇದೇನಾ? ಅಲ್ಲ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದೇ ಬೇರೆ, ಅದೇ ಬೇರೆ. $5 kg ಸುಣ್ಣ ಜಿಮೀರ್ ಜಮಾರ್ ಜಮೇಲ್. ವಾ ಒಳ್ಳೆ ಸ್ನೋ ಹೇಗುಂಟಲ್ಲ, ಐಸ್ ಥರ ಉಂಟು.